ಟ್ರಂಪ್ ಬಾಯಿ ಚಪ್ಪಲಕ್ಕೆ ಪಿಎಂ ಮೋದಿ ಲಗಾಮನ್ನ ಹಾಕಿದ್ದಾರೆ. ಮೊದಲ ಬಾರಿಗೆ ನರೇಂದ್ರ ಮೋದಿಯವರು ಮೌನವನ್ನ ಮುರಿದಿದ್ದಾರೆ. ಟ್ರಂಪ್ ಬಾಯಿ ಚಪ್ಪಲಕ್ಕೆ ಪಿಎಂ ಮೋದಿ ಇದೀಗ ಲಗಾಮನ್ನ ಹಾಕಿದ್ದಾರೆ. ಮೊದಲ ಬಾರಿಗೆ ಮೌನವನ್ನ ಮುರಿದಿದ್ದಾರೆ ನರೇಂದ್ರ ಮೋದಿಯವರು. ಪಾಕ್ ವಿರುದ್ಧ ಯುದ್ಧ ನಿಲ್ಲಿಸುವಲ್ಲಿ ಅಮೆರಿಕದ ಪಾತ್ರವಿಲ್ಲ. ಪಾಕ್ ಮನವಿ ಮಾಡಿದ್ದಕ್ಕೆ ನಾವು ಯುದ್ಧವನ್ನ ನಿಲ್ಲಿಸಿದ್ದೇವೆ. ಡೊನಾಲ್ಡ್ ಟ್ರಂಪ್ ಮಾತನ್ನ ನಿರಾಕರಿಸಿದ್ದಾರೆ ಪ್ರಧಾನಿ ಮೋದಿಯವರು. ಭಾರತ ಪಾಕ್ ಯುದ್ಧ ನಾನೇ ನಿಲ್ಲಿಸಿದೆ ಅಂತ ಬಡಾಯಿ ಕೊಚ್ಕೊಳ್ತಾ ಇದ್ರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು. ಅವರ ಮಾತಿಗೆ ಇದೀಗ ಪ್ರಧಾನಿ ನರೇಂದ್ರ ಮೋದಿಯವರು ಲಗಾಮನ್ನ ಹಾಕಿದ್ದಾರೆ. ಅವರು ಏನು ಮಾತನ್ನ ಹೇಳ್ತಾ ಇದ್ರು ಅವರ ಮಾತಿಗೆ ಇದೀಗ ಲಗಾಮನ್ನ ಹಾಕಿದ್ದಾರೆ. ಏನು ಪಾಕಿಸ್ತಾನದ ಭಯೋತ್ಪಾದಕರು ಭಾರತೀಯರ ಮೇಲೆ ಈಗಾಗಲೇ ದಾಳಿಯನ್ನು ನಡೆಸಿದ್ರು. ಪಹಲ್ಗಾಮ್ ದಾಳಿಯಲ್ಲಿ ಇದೀಗ 11 ಜನರು ಸಾವನ್ನಪ್ಪಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತ ಏನು ಭಯೋತ್ಪಾದಕರ ನಿವಾಸಗಳಿತ್ತು ಅವೆಲ್ಲ ನಿವಾಸಗಳನ್ನು ಉಡಿಸ್ ಮಾಡಿತ್ತು. ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಉಡಿಸ್ ಮಾಡಿತ್ತು. ಅದಾದ ನಂತರ ಏನು ಸಿಂಧೂ ನದಿ ಒಪ್ಪಂದ ಇತ್ತು ಅದನ್ನು ಕೂಡ ತಿರಸ್ಕರಿಸಿತ್ತು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಏನು ಯುದ್ಧ ನಡೀತಾ ಇತ್ತು ಆ ಯುದ್ಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಡೊನಾಲ್ಡ್ ಟ್ರಂಪ್ ಅವರು ಕೂಡ ನಾನೇ ಯುದ್ಧವನ್ನ ನಿಲ್ಲಿಸಿದ್ದೇನೆ ಎಂದು ಆಗಾಗ ಬಡಾಯಿ ಕೊಚ್ಕೊಳ್ತಾ ಇದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಪ್ರಧಾನಿ ನರೇಂದ್ರ ಮೋದಿಯವರು ರಿಯಾಕ್ಟ್ ಅನ್ನ ಮಾಡಿದ್ದಾರೆ. ಟ್ರಂಪ್ರ ಬಾಯಿ ಚಪ್ಪಲಕ್ಕೆ ಪ್ರಧಾನಿ ಮೋದಿಯವರು ಇದೀಗ ಲಗಾಮನ್ನ ಹಾಕಿದ್ದಾರೆ. ಇದೇ ಮೊದಲ ಬಾರಿ ಪ್ರಧಾನಿ ನರೇಂದ್ರ ಮೋದಿಯವರು ಮೌನವನ್ನ ಮುರಿದಿರುವಂಥದ್ದು. ಏನು ಪಾಕಿಸ್ತಾನ ನಮ್ಮ ಬಳಿ ಮನವಿಯನ್ನ ಮಾಡಿಕೊಂಡಿತ್ತು ಯುದ್ಧವನ್ನ ನಿಲ್ಲಿಸಿ ಅಂತ. ಆ ಕಾರಣಕ್ಕಾಗಿ ನಾವು ಯುದ್ಧ ನಿಲ್ಲಿಸಿದ್ವೇ ಹೊರತು ಯಾರೋ ಮೂರನೇ ವ್ಯಕ್ತಿ ಹೇಳಿದ್ರು ಅಂತ ನಾವು ಯುದ್ಧವನ್ನ ನಿಲ್ಲಿಸಿಲ್ಲ ಅಂತ ಪ್ರಧಾನಿ ನರೇಂದ್ರ ಮೋದಿಯವರು ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಅನ್ನ ಕೂಡ ಮಾಡಿದ್ದಾರೆ. ಗಡ್ಡಿ ಮುರಿದು ಹಾಗೆ ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು. ಯಾರೋ ಒಬ್ರು ಮೂರನೆಯವರ ಮಾತನ್ನ ಕೇಳಿ ನಾವು ನಿರ್ಧಾರವನ್ನ ಕೈಗೊಂಡಿಲ್ಲ. ನಾನೇ ನಿರ್ಧಾರವನ್ನ ಮಾಡಿದ್ದೆ ಯುದ್ಧ ನಿಲ್ಲಿಸಬೇಕು ಅಂತ, ಶಾಂತಿಯುತವಾಗಿ ನಡೆದುಕೊಳ್ಬೇಕು. ಏನು ಪಾಕಿಸ್ತಾನ ಮನವಿಯನ್ನ ಮಾಡಿಕೊಳ್ಳಿತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನೇ ತೀರ್ಮಾನಿಸಿ ಯುದ್ಧವನ್ನ ನಿಲ್ಲಿಸಿದ್ದೇನೆ ಎಂದು ಪ್ರಧಾನಿ ನರೇಂದ್ರ ಮೋದಿಯವರು ಇದೀಗ ಮೌನವನ್ನ ಮುರಿದಿದ್ದಾರೆ.